ನಮಸ್ಕಾರ. ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಾವು ಪ್ರಕರಣ. ಆಮ್ಲಜನಕ ಕೊರತೆಯಿಂದ ಸಾವು ಸಂಭವಿಸಿಲ್ಲ, ಜಿಲ್ಲಾಡಳಿತ ಸ್ಪಷ್ಟನೆ. ಚಾಮರಾಜನಗರದಲ್ಲಿ ಸೋಂಕಿತರ ಸಾವು ಪ್ರಕರಣ ಬೆನ್ನಲ್ಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದ ಪರಿಸ್ಥಿತಿ ಪರಾಮರ್ಶೆ. ನಾಳೆ ತುರ್ತು ಸಚಿವ ಸಂಪುಟ ಸಭೆ. ಸೋಂಕಿತರ ಆಸ್ಪತ್ರೆ ದಾಖಲಾತಿ ಸಂಬಂಧಿಸಿದಂತೆ ರಾಷ್ಟ್ರೀಯ ನೀತಿ ರೂಪಿಸಲು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ. ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ಸತ್ಯಾಸತ್ಯತೆ, ವಸ್ತುನಿಷ್ಠ, ನ್ಯಾಯಸಮ್ಮತ ಪತ್ರಿಕೋದ್ಯಮ ತತ್ವಗಳಿಗೆ ಬದ್ಧರಾಗಿರಲು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಕರೆ. ವಾರ್ತೆಗಳ ವಿವರ. ಚಾಮರಾಜನಗರದಲ್ಲಿ 24 ಮಂದಿ ಕೊರೋನಾ ಸೋಂಕಿತರು ಆಕ್ಸಿಜನ್ ಕೊರತೆಯಿಂದ ಮೃತಪಟ್ಟಿಲ್ಲ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸ್ಪಷ್ಟಪಡಿಸಿದ್ದಾರೆ. 23 ಕೊರೋನಾ ಸೋಂಕಿತರು ಹಾಗೂ ಒಬ್ಬರು ನಾನ್ ಕೋವಿಡ್ ರೋಗಿ ಮೃತಪಟ್ಟಿದ್ದಾರೆ. ಆದರೆ ಆಕ್ಸಿಜನ್ ಕೊರತೆಯಿಂದಲ್ಲ, ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿದ್ದವು. ಈ ಸಾವುಗಳು ನಿನ್ನೆ ಒಂದೇ ರಾತ್ರಿ ಸಂಭವಿಸಿಲ್ಲ. ಬದಲಾಗಿ ನಿನ್ನೆ ಬೆಳಗ್ಗೆಯಿಂದ ಇಂದು ಬೆಳಗಿನ ಜಾವದವರೆಗೆ ಇಷ್ಟು ಜನ ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಈ ಘಟನೆ ಕುರಿತು ಸಮಗ್ರ ತನಿಖೆಗೆ ಸೂಚಿಸಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಮರಾಜನಗರ ಜಿಲ್ಲಾಧಿಕಾರಿಗಳೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ನೆನೆ ಇಡೀ ದಿನ ನಾವು ಆಸ್ಪತ್ರೆಯ ವೈದ್ಯರೊಂದಿಗೆ ಆಕ್ಸಿಜನ್ ಅನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ನಮಗೆ ಇರ್ತಕ್ಕಂಥ ಆಕ್ಸಿಜನ್ ಅನ್ನು ಹೇಗೆ ಬಳಸ್ಕೋಬೇಕು, ಆ ಮೂಲಕ ಸಾವುಗಳನ್ನು ಹೇಗೆ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಧ್ಯಾಹ್ನ ಅಷ್ಟೇ ನಾವು ರಿವ್ಯೂ ಮಾಡಿದ್ವಿ. ಆಮೇಲೆ ರಾತ್ರಿ ನಂಗೆ 10:30 ಗಂಟೆಗೆ ಮೆಸೇಜ್ ಬಂತು, ಈ ಥರ ಕೊರತೆ ಆಗುವ ಲಕ್ಷಣ ಇದೆ, 2 ಗಂಟೆದಲ್ಲಿ ಆಕ್ಸಿಜನ್ ಕಡಿಮೆ ಆಗುತ್ತೆ ಅಂತ. ಆ ತಕ್ಷಣವೇ ಮೈಸೂರಿನಲ್ಲಿ ನಾನು ಖುದ್ದು ಮಾತಾಡಿ ಅಲ್ಲಿರ್ತಕ್ಕಂಥ ಸಪ್ಲೈಯರ್ಗೆ ರಾತ್ರಿ 11:30ನಲ್ಲಿ 12 ಗಂಟೆವರೆಗೆ ನಾನು ಮಾತಾಡಿ ಅಲ್ಲಿಂದ ತಕ್ಷಣ 12ವರೆಗೆ ಒಂದಷ್ಟು ಆಕ್ಸಿಜನ್ ಸಿಲಿಂಡರ್ಸ್ನ ತರಿಸಿದ್ದೀವಿ ಮತ್ತು 2:15 ಗಂಟೆಗೆ 60ರಿಂದ 70 ಸಿಲಿಂಡರ್ಸ್ ಕೂಡ ಬಂದಿದೆ. ಬೆಳಿಗ್ಗೆ 6 ಗಂಟೆಗೆ ಮತ್ತೆ 60 ಸಿಲಿಂಡರ್ಸ್ಗಳು ಬಂದಿದೆ. ಈಗ LMO ಇದು ಕೂಡ ಲಾರಿ ಕೂಡ ಈಗ ಒಂದು 2 ಗಂಟೆ ಒಳಗಡೆ ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ವೈದ್ಯರು ಹೇಳೋದ ಪ್ರಕಾರ ಏನಂದರೆ ಆಕ್ಸಿಜನ್ ಕೊರತೆಯಿಂದಾಗಿಯೇ ಸಾವಾಗಿದೆ ಅನ್ನೋದು ಸರಿಯಲ್ಲ. ಯಾಕೆಂದರೆ ಆ ಸಂದರ್ಭ ಏನು ಮಧ್ಯರಾತ್ರಿಯಲ್ಲಿ ಸ್ವಲ್ಪ ನಮಗೆ 2 ಗಂಟೆವರೆಗೆ ಅವಕಾಶ ಇತ್ತು, ಆ ಅವಧಿನಲ್ಲಿ ನಾವು ತರಿಸೋ ಪ್ರಯತ್ನವನ್ನು ಮಾಡಿದ್ದೇವೆ, ನಾವು ತರಿಸಿದ್ದೇವೆ. ಆ ಕಾರಣಕ್ಕಾಗಿ ಈ ಒಂದು ಆಕ್ಸಿಜನ್ ಕೊರತೆಯಿಂದಾಗಿ ಆಗಿದೆ ಅನ್ನೋದು ಅದು ಸರಿಯಲ್ಲ ಅಂತ ನಮ್ಮ ವೈದ್ಯರ ವರದಿ ಹೇಳ್ತಾರೆ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರು ಮೃತಪಟ್ಟಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಕುರಿತು ನಮ್ಮ ಪ್ರತಿನಿಧಿ ರಾಜೇಂದ್ರ ಕೊಳ್ಳೇಗಾಲ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ರಾಜೇಂದ್ರ ಅವರೇ, ಯಾವ ಕಾರಣಕ್ಕೆ ಈ ಘಟನೆ ಸಂಭವಿಸಿದೆ? ಜಿಲ್ಲಾಡಳಿತ ಈ ಬಗ್ಗೆ ಏನ್ ಹೇಳ್ತಾ ಇದೆ? ಮೇಡಮ್, ನಿನ್ನೆ ಆಕ್ಸಿಜನ್ ಖಾಲಿ ಆದ ಪರಿಣಾಮ 24ಕ್ಕೂ ಈಗ ಹೆಚ್ಚು ಸಾವು ಕೊರೋನಾ ರೋಗಿಗಳು ಸಾವನ್ನು ಬಳಸಿದ್ದಾರೆ. ಆದ್ರೆ ಇದು ಆರೋಗ್ಯಾಧಿಕಾರಿಗಳು ದೃಢಪಡಿಸಿದ್ದಾರೆ. ಆದ್ರೆ ಜಿಲ್ಲಾಡಳಿತ ಏನು ಹೇಳ್ತಾ ಇಲ್ಲ. ಇದು ಕಾರಣ ಏನಪ್ಪಾ ಮುಖ್ಯವಾಗಿ ಅಂತಂದ್ರೆ ಮೈಸೂರಿನ ರೋಹಿಣಿ ಸುಂದರ್ ಅವರು ಆಮ್ಲಜನಕ ಕೊಡೋದಕ್ಕೆ ನಕಾರ ವ್ಯಕ್ತಪಡಿಸಿದ್ರು. ಆ ಕಾರಣ ನಿನ್ನೆ ಒಂದು ರಾತ್ರಿನಲ್ಲಿ ಪೂರ್ತಿ ಕೊರೋನಾ ಇಲ್ಲದೆ ರೋಗಿಗಳಿಗೆ ಆಮ್ಲಜನಕ ಇಲ್ಲದೆ ಕಷ್ಟಪಡ್ಬೇಕಾಯ್ತು. ಆದ್ರೆ ಇದನ್ನ ಪೂರೈಸಬೇಕಾಗಿದ್ದವರು ಮೈಸೂರಿನ ಸದರನ್ ಏಜೆನ್ಸಿ ಮೂಲಕ ಪೂರೈಕೆ ಮಾಡ್ತಾ ಇದ್ರು. ಆದ್ರೆ ಅದ್ ಮಾಡದ ಕಾರಣ ಈ ಸಾವುಗಳು ಸಂಭವಿಸಿದೆ. ಇಲ್ಲಿ ಚಾಮರಾಜನಗರಕ್ಕೆ ಸುಮಾರು 300ರಿಂದ 350 ಸಿಲಿಂಡರ್ಗಳು ಬೇಕಾಗಿದೆ. ಆದ್ರೆ ಅದು ಪೂರೈಕೆ ಆಗ್ತಾ ಇಲ್ಲ. ಈ ಕಾರಣ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಜನ. ಇಲ್ಲಿ ಹೊರಗಡೆ ಜನಾಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜಿಲ್ಲಾಡಳಿತ ಮತ್ತೆ ಇವರು ವಿರುದ್ಧ ಮೇಡಮ್. ಹೀಗಾಗಿ ಹಾಗೆ 24 ಶವಗಳನ್ನ ಪೂರೈಸೋದಕ್ಕೆ ಆಂಬುಲೆನ್ಸ್ ಸಹ ಇದೆ. ಇದಿಷ್ಟು ಈ ಚಾಮರಾಜನಗರದ ಪರಿಸ್ಥಿತಿ ಮೇಡಮ್. ಹಾಗೆ ಯಾವ್ದಾದ್ರು ಸಚಿವರು ಇದುವರೆಗೆ ಭೇಟಿ ನೀಡಿದಾರಾ? ಹಾ ಮೇಡಮ್, ಸಚಿವರು ಈಗ ಮಧ್ಯಾಹ್ನ 2:30ಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತೀವಿ ಅಂತ ಇದು ಹೇಳಿದ್ದಾರೆ ಮೇಡಮ್. ರಾಜೇಂದ್ರ ಅವರೇ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ಚಾಮರಾಜನಗರದಲ್ಲಿ ಕೋವಿಡ್ ಸೋಂಕಿತರು ಮೃತಪಟ್ಟಿರುವ ವರದಿ ಬೆನ್ನಲ್ಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಬೆಳಗ್ಗೆ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಅವರನ್ನು ತಮ್ಮ ನಿವಾಸಕ್ಕೆ ಕರೆಸಿ ಪ್ರಾಥಮಿಕ ವರದಿ ಪಡೆದುಕೊಂಡರು. ಈ ಕೂಡಲೇ ಚಾಮರಾಜನಗರಕ್ಕೆ ತೆರಳಿ ಅಲ್ಲಿನ ಪರಿಸ್ಥಿತಿ ಅವಲೋಕಿಸಿ ವರದಿ ನೀಡುವಂತೆ ಆರೋಗ್ಯ ಸಚಿವರಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಅಲ್ಲದೆ ನಾಳೆ ಈ ಸಂಬಂಧ ಚರ್ಚಿಸಲು ಬಿಎಸ್ ಯಡಿಯೂರಪ್ಪ ಅವರು ತುರ್ತು ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. ಚಾಮರಾಜನಗರ ಘಟನೆ ಕುರಿತು ಬೆಂಗಳೂರಿನಲ್ಲಿಂದು ಪ್ರತಿಕ್ರಿಯಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸುರೇಶ್ ಕುಮಾರ್, ಜಿಲ್ಲೆಯಲ್ಲಿ 24 ಮಂದಿಯೂ ಆಮ್ಲಜನಕ ಕೊರತೆಯಿಂದ ಮೃತಪಟ್ಟಿಲ್ಲ. ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ಮೃತಪಟ್ಟಿದ್ದಾರೆ. ಹಲವರು ಬೇರೆ ಬೇರೆ ಆಸ್ಪತ್ರೆಗೆ ತೆರಳಿ ಕೊನೆ ಘಳಿಗೆಯಲ್ಲಿ ರೋಗಿಗಳನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಇದರಿಂದಾಗಿ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಎಂದು ಹೇಳಿದರು. ಮೈಸೂರಿನಲ್ಲಿ 4 ಆಮ್ಲಜನಕ ಟ್ಯಾಂಕರ್ಗಳು ಬಳಕೆಯಾಗದೆ ಉಳಿದಿವೆ. ಅವುಗಳನ್ನು ಚಾಮರಾಜನಗರದಲ್ಲಿ ಬಳಕೆ ಮಾಡಲು ಚಿಂತಿಸುತ್ತಿದ್ದೇವೆ. ಅಲ್ಲದೆ ಜಿಲ್ಲೆಗೆ ಸಾಕಷ್ಟು ಆಮ್ಲಜನಕ ಪೂರೈಕೆ ಮಾಡುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಚಾಮರಾಜನಗರ ಜಿಲ್ಲೆಗೆ ಪೂರೈಕೆಯಾಗಬೇಕಾದ ನಿಗದಿತ ಪ್ರಮಾಣದ ಆಮ್ಲಜನಕ ಸಕಾಲಕ್ಕೆ ಪೂರೈಕೆಯಾಗುವಲ್ಲಿ ವ್ಯತ್ಯಯವಾದ ಪ್ರಕರಣ ಕುರಿತು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಹೇಳಿದ್ದಾರೆ. ಈಗ ನಮ್ಮ ಹತ್ರ 6,000 ಲೀಟರ್ದು ಲಿಕ್ವಿಡ್ ಆಕ್ಸಿಜನ್ ಟ್ಯಾಂಕ್ ಇದೆ. ಜೊತೆಗೆ ನಮಗೆ ಸಿಲಿಂಡರ್ಸ್ ಕೂಡ ಬೇಕಾಗಿದೆ. ಮೈಸೂರಿನಿಂದ ನಮಗೆ ಈ ಸಿಲಿಂಡರ್ಸ್ ಸುಲಲಿತವಾಗಿ ಏನು ಬರಬೇಕಾಗಿತ್ತು, ಅದು ಸ್ವಲ್ಪ ತೊಂದರೆ ಆಗಿದೆ. 10-20 ಸಿಲಿಂಡರ್ಸ್ ನಾವು ತಗೊಂಡ್ಬರ್ಬೇಕು, ಚಾಮರಾಜ ಇಟ್ಕೋಬೇಕು, ಆ ಒಂದು ಪರಿಸ್ಥಿತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರು ಮೃತಪಟ್ಟಿರುವ ಘಟನೆ ಬೆನ್ನಲ್ಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಆರೋಗ್ಯ ಸಚಿವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ನಮ್ಮ ಬೆಂಗಳೂರು ಪ್ರತಿನಿಧಿ ಅನಂತಕುಮಾರ್ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಅನಂತ್, ಚಾಮರಾಜನಗರ ದುರಂತದ ಬೆನ್ನಲ್ಲೇ ಬೆಂಗಳೂರಿನಲ್ಲಿಂದು ಹಲವು ಬೆಳವಣಿಗೆಗಳಾಗಿವೆ. ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ಹೌದು, ಏನು ನಿನ್ನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು 24 ಜನ ಏನು ಮರಣ ಹೊಂದಿದ್ದಾರೆ. ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು ವಿಧಾನಸೌಧದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಸೊ ಈ ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದಂತ ಪ್ರಮುಖ ಅಂಶಗಳೇನೆಂದ್ರೆ, ಈ ಘಟನೆಗೆ ಸಂಬಂಧಿಸಿದಂತೆ ಒಂದು ವೈದ್ಯಕೀಯ ಮರಣೋತ್ತರ ವರದಿಯನ್ನ ನೀಡೋದಕ್ಕೆ ಸೂಚಿಸಲಾಗಿದೆ. ಸೊ ವೈದ್ಯರಿಂದ ನೀಡುವಂತಹ ವರದಿ ಆಧಾರದ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಕೂಡ ಚರ್ಚಿಸಿ ಅದಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ. ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಹಿಂದೆ ಕೂಡ ಅವರು ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿ ಸೊ ಅಲ್ಲಿನ ಒಂದು ವಾಸ್ತವಾಂಶನ ಪರಿಶೀಲಿಸಿ ಸೊ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಲಿದ್ದಾರೆ. ಮಂಜುಳಾ ಅವರೇ. ಅನಂತ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಹೇಳಿ ಅನಂತ್. ಇನ್ನು ಇದರೊಂದಿಗೆ ಆರೋಗ್ಯ ಸಚಿವರಾದಂತಹ ಸುಧಾಕರ್ ರಾವ್ ಸರ್ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಸೊ ಮುಖ್ಯಮಂತ್ರಿಯವರ ಒಂದು ಆದೇಶದ ಮೇರೆಗೆ ಇಂದು ಕೂಡ ಅವರು ತುರ್ತು ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿ ಅಲ್ಲಿನ ಒಂದು ವಾಸ್ತವಾಂಶನ ಪರಿಶೀಲಿಸಲಿದ್ದಾರೆ. ಸೊ ಈಗಾಗಲೇ ಅವರು ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಸೊ ಅಲ್ಲಿನ ವರದಿ ಮತ್ತೆ ವಾಸ್ತವಾಂಶನ ಪರಿಶೀಲಿಸಿದ ಬಳಿಕ ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಡಲಿದ್ದೇನೆ ಅಂತ ಒಂದು ಆರೋಗ್ಯ ಸಚಿವರು ಇವತ್ತು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ. ಸೊ ಮತ್ತೆ ಈ ಘಟನೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರು ಸಹ ಚಾಮರಾಜನಗರ ಜಿಲ್ಲಾಧಿಕಾರಿಗಳೊಂದಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಅಂತ ಮಾಹಿತಿ ಇದೆ. ಮತ್ತೆ ಈ ಎಲ್ಲಾ ಒಂದು ವೈದ್ಯಕೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚಿಸಲು ನಾಳೆ 4 ಗಂಟೆಗೆ ಮುಖ್ಯಮಂತ್ರಿಗಳು ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಸೊ ಈ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ, ಸೊ ಏನೆಲ್ಲ ಒಂದು ನಿರ್ಣಯಗಳನ್ನ ಕೈಗೊಳ್ತಾರೆ ಅನ್ನೋದು ಕುತೂಹಲವಾಗಿದೆ. ಮಂಜುಳಾ ಅವರೇ. ಅನಂತ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ನಿನ್ನೆ ರಾತ್ರಿ ಚಾಮರಾಜನಗರ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಲ್ಲಿ 24 ಮಂದಿ ಕೊರೋನಾ ಸೋಂಕಿತ ರೋಗಿಗಳು ಮೃತಪಟ್ಟಿದ್ದಾರೆ ಎಂಬ ವರದಿ ಕುರಿತು ಸಂಸದ ಶ್ರೀನಿವಾಸ್ ಪ್ರಸಾದ್ ದುಃಖ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿಂದು ಅವರು ನಿನ್ನೆ ರಾತ್ರಿ ತಾವು ಆಸ್ಪತ್ರೆಗೆ ಕರೆ ಮಾಡಿ ಕೋವಿಡ್ ರೋಗಿಗಳ ಆರೈಕೆ ಕುರಿತು ವಿಚಾರಿಸಿದ್ದೆ. ಈ ವೇಳೆ ಅಧಿಕಾರಿಗಳು ಆಸ್ಪತ್ರೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿದರು. ಆದರೆ ಮಧ್ಯರಾತ್ರಿ ಮೈಸೂರಿನಿಂದ ಸರಬರಾಜು ಆಗಬೇಕಿದ್ದ ಆಮ್ಲಜನಕ ತಲುಪುವುದು ವಿಳಂಬ ಆಗಿದ್ದರಿಂದ 24 ಮಂದಿ ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿಯಾಗಿದೆ ಎಂದರು. ಮುಖ್ಯಮಂತ್ರಿಗಳು ಈ ಸಂಬಂಧ ತನಿಖೆಗೆ ಆದೇಶಿಸಿದ್ದಾರೆ. ಪ್ರಸಾದ್ ಆಗ್ರಹಿಸಿದರು. ಈಗಾಗಲೇ ಮುಖ್ಯಮಂತ್ರಿಗಳು ಕಳಿಸಿದ್ದಾರೆ, ಆರೋಗ್ಯ ಸೂಚನೆ ಕೊಟ್ಟು ಆರೋಗ್ಯ ಸಚಿವರ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಹೇಳಬೇಕು ಹೇಗಾಗಿದೆ
ಇದ್ರ ಬಗ್ಗೆ ಯಾರು ಏನಾಗಿದೆ ಪ್ರತಿ ಯಾರು ಬೇಜವಾಬ್ದಾರಿ ಇದೆ ಏನು ಅಂತಕ್ಕಂಥದ್ದು. ಕೋವಿಡ್ ಸೋಂಕು ಹರಡದಂತೆ ಮಾಸ್ಕ್ ಧರಿಸುವಿಕೆ, ಅಂತರ ಕಾಯ್ದುಕೊಳ್ಳುವುದು, ಸ್ಯಾನಿಟೈಸರ್ ಬಳಕೆ ಸೇರಿದಂತೆ ಹಲವು ಸುರಕ್ಷತಾ ವಿಧಾನಗಳಿವೆ. ಚಿತ್ರದುರ್ಗ ಪೊಲೀಸ್ ಆಯುಕ್ತರ ಕಚೇರಿ ತಮ್ಮ ಸಿಬ್ಬಂದಿಗೆ ಸ್ಟೀಮ್ ಪಡೆಯುವ ವ್ಯವಸ್ಥೆ ಕಲ್ಪಿಸುವ ಮೂಲಕ ಅವರ ಆರೋಗ್ಯ ರಕ್ಷಣೆಗೆ ಮುಂದಾಗಿರುವುದು ವಿಶೇಷವಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ರಾಧಿಕಾ ಅವರ ನೇತೃತ್ವದಲ್ಲಿ ಠಾಣೆಗಳು, ಡಿಆರ್ ಕಾಂಪ್ಲೆಕ್ಸ್ ಸೇರಿದಂತೆ ನಗರದ ಹಲವೆಡೆ ಸ್ಟೀಮ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕರ್ತವ್ಯಕ್ಕೆ ಹಾಜರಾಗುವ ವೇಳೆ 5 ನಿಮಿಷ, ಕರ್ತವ್ಯ ಮುಗಿಸಿ ತೆರಳುವ ವೇಳೆ 5 ನಿಮಿಷ ಸ್ಟೀಮ್ ಪಡೆಯಲು ಅನುವು ಮಾಡಿಕೊಡಲಾಗಿದೆ. ಇದರಿಂದ ಪೊಲೀಸರು ಕೋವಿಡ್ ಸೋಂಕಿಗೆ ಒಳಗಾಗದೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡಲು ಅನುಕೂಲವಾಗಲಿದೆ. ಡಿಡಿ ನ್ಯೂಸ್ನೊಂದಿಗೆ ರಾಧಿಕಾ, ಕೋವಿಡ್ನಿಂದಾಗಿ ಪೊಲೀಸರ ಕರ್ತವ್ಯ ಇನ್ನೂ ಹೆಚ್ಚಾಗಿದೆ. ಈ ವೇಳೆ ಅವರ ಆರೋಗ್ಯ ರಕ್ಷಣೆಯೂ ಮುಖ್ಯವಾದುದು. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸ್ಟೀಮ್ ತೆಗೆದುಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಅಥವಾ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಬೋದು, ಅಲ್ಲೆಲ್ಲನೂ ಕೂಡ ಸ್ಟೀಮ್ ಫೆಸಿಲಿಟಿನೂ ಕೂಡ ನಾವು ಮಾಡಿದ್ದೀವಿ. ಎಲ್ಲರೂ ರೋಲ್ ಕಾಲ್ ಟೈಮ್ನಲ್ಲೇ ಮತ್ತು ಈವ್ನಿಂಗ್ ಡಿಬ್ರೀಫಿಂಗ್ ಟೈಮ್ನಲ್ಲೇ ಅವರು ಕೆಲಸ ಮುಗಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ 5 ನಿಮಿಷ ಈ ಸ್ಟೀಮ್ ತೊಗೊಳೋದಕ್ಕೂ ಕೂಡ ನಾವು ಎಲ್ಲ ಸ್ಟೇಷನ್ಸಲ್ಲೂ DR ಕಾಂಪ್ಲೆಕ್ಸಲ್ಲೂ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಸೊ ಈ ರೀತಿನಲ್ಲಿ ನಮ್ಮ ಸಿಬ್ಬಂದಿಯವರಿಗೆ ಈ ಕೋವಿಡ್ ಸೋಂಕು ತಗಲಬಾರದು ಅಂತ ಅಂದ್ಬಿಟ್ಟು ನಾವು ಕ್ರಮನ ತೆಗೆದುಕೊಳ್ತಾ ಇದ್ದೀವಿ. ಇದ್ರ ತಗೊಂಡದ್ದು ಬೆಳಿಗ್ಗೆ ಒಂದು 5 ಮಿನಿಟ್ಸ್. ಪೊಲೀಸ್ ಅಧಿಕಾರಿ ಸುದರ್ಶನ್, ನಿತ್ಯ 2 ಬಾರಿ ಸ್ಟೀಮ್ ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ಪೊಲೀಸ್ ಸಿಬ್ಬಂದಿ ಸೋಂಕಿಗೆ ಒಳಗಾಗದೆ ಸುರಕ್ಷಿತವಾಗಿರಲು ಸಾಧ್ಯವಾಗಿದೆ ಎಂದರು. ಆಫೀಸಿಂದಾನೇ ನಮಗೆ ಇದು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ವ್ಯವಸ್ಥೆ ಮಾಡಿದ್ರಿಂದ ನಾವು ಬೆಳಿಗ್ಗೆ ಡ್ಯೂಟಿಯಲ್ಲಿ ಬಂದಾಗ ಒಂದು 5 ನಿಮಿಷ ಇದೆ ಅಭಯ ತಗೊಂಡು ಹೋಗ್ತೀವಿ. ಮತ್ತು ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಬಂದ ಮೇಲೂ ಸಹ ಇದನ್ನು ಒಂದು 5 ನಿಮಿಷ ಅಭಯ ತಗೊಂಡು ಹೋಗೋದ್ರಿಂದ ನಾವು ಹೊರಗಡೆ ಎಲ್ಲಾದರೂ ಡ್ಯೂಟಿ ಹೋಗಿ ಬಂದ್ರೂ ನಮಗೆ ಈ ಒಂದು ಕೊರೋನಾ ಅಂತ ಒಂದು ಏನು ಇದಾಗಿದೆ, ಇವಾಗ ಒಂದು ಕಾರ್ಯ ಶುರುವಾಗಿದೆ, ಅದು ನಮಗೆ ತಡೆಯೋದಕ್ಕೆ ಭಾಳ ಅನುಕೂಲ ಆಗಿದೆ. ಮತ್ತು ನಮಗೆ ಶ್ವಾಸಕೋಶ ಏನು ತೊಂದರೆ ಆಗ್ತಾ ಇದೆ, ಈ ತೊಂದರೆನ ನಮಗೆ ಯಾರೇ ತಾರಿಗೆ ಉಸಿರಾಟ ತೊಂದರೆ ಅಥವಾ ಶ್ವಾಸಕೋಶ ತೊಂದರೆ ಯಾರಿಗೂ ಆಗ್ತಾ ಇಲ್ಲ. ಇದರಿಂದ ನಮ್ಮ ಸಿಬ್ಬಂದಿಗಳಿಗೆ ಭಾಳ ಅನುಕೂಲ ಆಗಿದೆ. ನಾವು ಮಾರ್ನಿಂಗ್ ಮತ್ತೋರ್ವ ಪೊಲೀಸ್ ಅಧಿಕಾರಿ ವಿನೋದ್ ರಾಜ್, ಕೆಲ ವೇಳೆ ಜನಜಂಗುಳಿ ನಡುವೆ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ. ಆಗ ಕೆಲ ಸಂದರ್ಭಗಳಲ್ಲಿ ಅಂತರ ಕಾಪಾಡಿಕೊಳ್ಳಲು ಸಾಧ್ಯವಾಗದು. ಈ ವೇಳೆ ಸೋಂಕು ತಗುಲಬಹುದಾದ ಅಪಾಯ ಇದ್ದೇ ಇದೆ. ಈ ಹಿನ್ನೆಲೆಯಲ್ಲಿ ಆಯುಕ್ತರು ಸುರಕ್ಷತಾ ಕ್ರಮ ಕೈಗೊಂಡಿರುವುದು ಸಂತಸ ತಂದಿದೆ ಎಂದರು. ಎಲ್ಲ ಆರಾಮಿದ್ದಾರೆ. ಈಗ ಡ್ಯೂಟಿ ಅನುಕೂಲಕರವಾಗಿ ಮಾಡೋಕ್ಕೆ ಮತ್ತು ಡ್ಯೂಟಿಯಲ್ಲಿ ಆರೋಗ್ಯದ ಬಗ್ಗೆ ಧೈರ್ಯದಿಂದ ಡ್ಯೂಟಿ ಮಾಡಲಿಕ್ಕೆ ಇದು ಬಹಳ ಅನುಕೂಲ ಆಗಿದೆ ಸ್ಟೀಮ್. ಕೊರೋನಾ 2ನೇ ಅಲೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ನರಸೀಪುರ ತಾಲೂಕು ಕೇಂದ್ರ, ಸಾರ್ವಜನಿಕ ಆಸ್ಪತ್ರೆ, ಕೋವಿಡ್ ಚಿಕಿತ್ಸಾ ಕೇಂದ್ರ ಹಾಗೂ ಕಂಟೈನ್ಮೆಂಟ್ ವಲಯಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ 5ಕ್ಕಿಂತ ಹೆಚ್ಚು ಸೋಂಕು ಪ್ರಕರಣಗಳು ಪತ್ತೆಯಾದಲ್ಲಿ ತಾಲೂಕು ಕೇಂದ್ರಗಳಲ್ಲೇ ಕಂಟೈನ್ಮೆಂಟ್ ವಲಯಗಳನ್ನು ಆರಂಭಿಸಿ ಚಿಕಿತ್ಸೆ ನೀಡಬೇಕು, ಲಸಿಕೆ ನೀಡಿಕೆ ಪ್ರಕ್ರಿಯೆಯನ್ನು ಚುರುಕುಗೊಳಿಸುವಂತೆ ಹಾಗೂ ಸರ್ಕಾರದ ಕೋವಿಡ್ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಎಚ್ಚರ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಇಲ್ಲಿದವರೆಲ್ಲ ನಮಗೆ ಮೈಸೂರು ಸಿಟಿಗೆ ಬಂದರೆ ಆಗಲ್ಲ. ಅದೇ ಥರ KR ಆಗಿದೆ. KR ನಗರದಲ್ಲಿ ಅವ್ರ ಹತ್ರ ಹಾಸಿಗೆಗಳಿದೆ, ಅವ್ರ ಹತ್ರ ವೆಂಟಿಲೇಟರ್ ಇದೆ, ಡಾಕ್ಟರ್ ಇದ್ದಾರೆ. ಅಲ್ಲಿ KR ಹಾಸ್ಪಿಟಲ್ನಲ್ಲಿ ಏನೂ ಇಲ್ಲ, ಅಲ್ಲಿ ಕರ್ಕೊಂಡು ಬಂದುಬಿಟ್ಟು ಸತ್ತಿದ್ರೆ ತಪ್ಪುತ್ತಾನೆ. ಸೊ ಈಗ ತಾಲೂಕ್ಸ್ನಲ್ಲಿ ನೀವು ಮೇಂಟೈನ್ ಮಾಡಿ ಮ್ಯಾನೇಜ್ ಮಾಡಬೇಕು. ಯಾಕಂದರೆ ನಿಮ್ಮಲ್ಲಿ ವ್ಯಾಕ್ಸಿನೇಷನ್ ತುಂಬ ಚೆನ್ನಾಗಿ ಆಗಿದೆ, ಡೆತ್ಸ್ ಆಗಲ್ಲ. ಪದೇ ಪದೇ ನಾವು ಅದೇ ಹೇಳ್ತಾ ಇದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ, ಜಿಲ್ಲೆನಲ್ಲಿ ಆಗಿದ್ದ ವ್ಯಾಕ್ಸಿನೇಷನ್ ಸ್ಟೇಟ್ ಅಥವಾ ದೇಶದಲ್ಲಿನೇ ಆಗಿದೆ. ಇಷ್ಟು 63%, ಒಂದೊಂದು ತಾಲೂಕು 80%, 75%, ಅದೆಲ್ಲ ನಮ್ಮ 1 ತಿಂಗಳ ಶ್ರಮದಿಂದ ಆಗಿದೆ. ಇಟ್ ಇಸ್ ನಾಟ್ ಏನೂ ಇದಿಲ್ಲ. ಎಲ್ಲಿ ಜಾಸ್ತಿ ಸ್ವಲ್ಪ ಇದೆ ನಾವು ಕಂಟೈನ್ ಮಾಡಲೇಬೇಕು. ಸೊ ನಮಗೆ ಪತ್ತೆ ಆಗಿದ ತಕ್ಷಣ ನಾವು ಕ್ಲೋಸ್ ಮಾಡ್ತೀವಿ. ಕೊಡುಗೆಯಲ್ಲಿ ಅದೇ ಡೈರೆಕ್ಷನ್ಸ್ ಹೇಳಿದ್ವಿ. ಇಡೀ ಎಲ್ಲಿ 400 ಮನೆಗಳಿವೆ, 400 ಹೌಸಸ್ ಎಲ್ಲ ಸೀಲ್ ಮಾಡಿ ಅಂದರೆ ಅವರು ಯಾರೋ ದೊಡ್ಡವರು ಹೇಳಿದ್ದಾರೆ ಅಲ್ಲಿ ನೋಡಬೇಕು. ಜನರ ಮನಸ್ಥಿತಿ ಸ್ವಲ್ಪ ಅವರು ನಿಯಂತ್ರಣ ಮಾಡ್ಕೊಂಡಿದ್ರೆ ಮಾತ್ರ ಈಗಿನ ಪರಿಸ್ಥಿತಿ. ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್, ಕೋಡಹಳ್ಳಿ ಗ್ರಾಮವನ್ನು ಮೈಕ್ರೋ ಕಂಟೈನ್ಮೆಂಟ್ ಪ್ರದೇಶ ಎಂದು ಘೋಷಿಸಲಾಗಿದೆ. ಅಗತ್ಯವಿಲ್ಲದೆ ಓಡಾಡುವ ವಾಹನ ಸವಾರರು, ಮಾಸ್ಕ್ ಧರಿಸದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಿದೆ. ಅಧಿಕಾರಿಗಳು ಇನ್ನಷ್ಟು ಎಚ್ಚರಿಕೆ ವಹಿಸುವ ಮೂಲಕ ಕರ್ಫ್ಯೂ ಯಶಸ್ವಿಗೊಳಿಸುವಂತೆ ಸೂಚಿಸಿದರು. ನೋಡಿದ್ರೆ ಅಲ್ಲಿ ಎಲ್ಲೂ ಕೂಡ ವೆಹಿಕಲ್ ಮೂವ್ ಆಗ್ತಿಲ್ಲ. ರೆಗ್ಯುಲರ್ ಟ್ರಾಫಿಕ್ ಏನು ಫ್ಲೋ ಆಗುತ್ತೆ ಅದಕ್ಕೊಂದು ಡೈವರ್ಷನ್ ಪ್ಲಾನ್ ರೆಡಿ ಮಾಡಿದ್ವಿ. ಸೊ
ಕಂಪ್ಲೀಟ್ ಝೀರೋ ಮಾಡಬೇಕಲ್ಲಿ. ಹೇಗಾದರೆ ಮುಂಚೆ ನಂಜನಗೂಡಲ್ಲಿ ಮಾಡಿದ್ವಿ ಅದೇ ಥರ ಇಲ್ಲಿ ಝೀರೋ ಮಾಡಿ ಯಾರು ಕೂಡ ಓಡಾಡಬಾರ್ದು. ಏನಾದರೂ ದಿನಸಿ ಅದು ಇದು ತಗೋಬೇಕಂದ್ರೆ ಅಲ್ಲೇ ಲೋಕಲಿ ಪರ್ಚೇಸ್ ಮಾಡಬೇಕು, ಮನೇಲಿ ಇರಬೇಕು, ಬೇರೆ ಎಲ್ಲೂ ಓಡಾಡಬಾರ್ದು ಅಂತ. ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 10 ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಿರುವ ನಡುವೆಯೇ ಮಂಗಳೂರು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಕುಟುಂಬಸ್ಥರು ಸೋಂಕು ತಡೆಗೆ ತಮ್ಮಿಂದಾದ ಸೇವೆ ನೀಡಲು ಮುಂದಾಗಿದ್ದಾರೆ. ಪೊಲೀಸ್ ಸಿಬ್ಬಂದಿ ಕುಟುಂಬದ ಸದಸ್ಯರೇ ರೂಪಿಸಿಕೊಂಡಿರುವ ಜ್ಞಾನೋದಯ ಮಂಡಳಿ ಮೂಲಕ ಮಂಗಳೂರು ಪೊಲೀಸರಿಗೆ ಮಾಸ್ಕ್ ತಯಾರಿಸಿ ನೀಡಲು ಮುಂದೆ ಬಂದಿದ್ದಾರೆ. ಪೊಲೀಸ್ ಆಯುಕ್ತರ ಕಚೇರಿ ಇವರ ಆಸಕ್ತಿ ಮತ್ತು ಕಾಳಜಿಯನ್ನು ಗಮನಿಸಿ 10,000 ಮಾಸ್ಕ್ ತಯಾರಿಕೆಗೆ ಬೇಡಿಕೆ ಸಲ್ಲಿಸಿವೆ. ಮಾಸ್ಕ್ ತಯಾರಿಕೆಗೆ ಆಯುಕ್ತರ ಕಚೇರಿ ವತಿಯಿಂದ ಅಗತ್ಯ ಕಚ್ಚಾ ವಸ್ತುಗಳನ್ನು ಒದಗಿಸಿದ್ದು, ಮಹಿಳೆಯರು ಮಾಸ್ಕ್ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್, ಕೋವಿಡ್ ಸಂಕಷ್ಟ ಕಾಲದಲ್ಲಿ ಪೊಲೀಸ್ ಸಿಬ್ಬಂದಿಯ ಕುಟುಂಬಸ್ಥರು ಮಾಸ್ಕ್ ತಯಾರಿಕೆಗೆ ಆಸಕ್ತಿ ತೋರಿದ್ದು, ಅವರ ಕೌಶಲ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಲಾಗುವುದು. ಮಂಗಳೂರು ವ್ಯಾಪ್ತಿಯ 2,000 ಸಿಬ್ಬಂದಿಗೆ ತಲಾ 5ರಂತೆ ಮಾಸ್ಕ್ ನೀಡಲು 10,000 ಮಾಸ್ಕ್ಗಳ ತಯಾರಿಕೆಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಸಂದರ್ಭದಲ್ಲಿ ನಾವು ಬಟ್ಟೆ ತೆಗೆದುಬಿಟ್ಟು ಎಲಾಸ್ಟಿಕ್ ಮತ್ತು ದಾರ ಅದನ್ನೆಲ್ಲ ಕೊಟ್ಟು ಹೊಲ್ಕೊಟ್ಟು ಅವರಿಗೆ ಪ್ರತಿ ಮಾಸ್ಕಿಗೆ ಇಂತಿಷ್ಟು ಹಣ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅವರು ಇನಿಷಿಯಲಿ ಏನು ಬೇಡ, ನಾವು ನಮ್ಮ ಕುಟುಂಬ ಸದಸ್ಯರು ಯಾರು ಕರೋನಾ ವಾರಿಯರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಒಂದು ಗೌರವ ಸೂಚಿಸೋದ್ರ ರೀತಿಯಲ್ಲಿ ನಾವು ಹಂಗೆ ಉಚಿತವಾಗಿ ಹೊಲ್ಕೊಡ್ತೀವಿ ಅಂತ ಹೇಳಿದರು. ಆದರೂ ಅವರು ತಮಗಿರುವಂಥ ಬೇರೆ ಕೆಲಸ ಬಿಟ್ಬಿಟ್ಟು ಈ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೊಂದಷ್ಟು ಗೌರವಧನ ಅಂತ ಕೂಡ ಕೊಡ್ತಾ ಇದ್ದೀವಿ. ಅವರ ಆರೋಗ್ಯದ ಜ್ಞಾನೋದಯ ಮಂಡಳಿಯ ಮುಖ್ಯಸ್ಥೆ ಆಶಾ, ಪೊಲೀಸರು ರಜೆ ಇಲ್ಲದೆ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅವರ ಆರೋಗ್ಯ ರಕ್ಷಣೆ ದೃಷ್ಟಿಯಿಂದ ಮಾಸ್ಕ್ ತಯಾರಿಸಲು ಮುಂದಾಗಿದ್ದೇವೆ ಎಂದು ಹೇಳಿದರು. ಎಲ್ಲ ಬೇಕಾದಂತಹ ಎಲ್ಲ ಬಟ್ಟೆಗಳಾಗಲಿ ಮತ್ತೆ ಇಲಾಸ್ಟಿಕ್ ಆಗಲಿ ಪ್ರತಿಯೊಂದನ್ನು ಸಹ ಅವರೇ ಕೊಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ಪೊಲೀಸರಿಗೂ ಒಬ್ಬರಿಗೆ 5 ಮಾಸ್ಕ್ ಆಗಿ ಕೊಡ್ತೇವೆ ಅಂತ ಸರ್ ಹೇಳಿದ್ದಾರೆ. ಇದು ಕಾಕಿ ವಸ್ತ್ರದಲ್ಲಿ ನಾವು ಯಾಕೆ ಹೊಲಿತಿದ್ದೇವೆ ಅಂದ್ರೆ ಅವರ ಯೂನಿಫಾರ್ಮ್ಗೋಸ್ಕರ. ಈಗ ಪೊಲೀಸವರು ಕರ್ತವ್ಯದಲ್ಲಿ ಇರುವಾಗ ಯೂನಿಫಾರ್ಮ್ ತೊಟ್ಟಿರ್ತಾರೆ. ಆ ಯೂನಿಫಾರ್ಮ್ಗೆ ಬೇರೆ ಬೇರೆ ಬಣ್ಣದ ಮಾಸ್ಕ್ ಅನ್ನು ಧರಿಸಿದ್ರೆ ಅದು ಒಂದು ನೋಡುವುದಕ್ಕೂ ಸಹ ಇದು. ಮತ್ತೆ ಈ ಬಟ್ಟೆ ಅದರಿಂದ ಸೆಕೆ ಅಷ್ಟೊಂದು ಆಗುದಿಲ್ಲ, ತಂಪು ಆಗ್ತದೆ ಅಂತ ಹೇಳ್ತಾರೆ. ಈಗ ಅವರು 10,000 ಮತ್ತೋರ್ವ ಸದಸ್ಯೆ ಭಾಗೀರಥಿ, ಈಗಾಗಲೇ 2,000 ಮಾಸ್ಕ್ ತಯಾರಿಸಿದ್ದು, ಇನ್ನು ಕೆಲವು ದಿನಗಳಲ್ಲಿ ಅಗತ್ಯವಿರುವ ಪ್ರಮಾಣದ ಮಾಸ್ಕ್ಗಳನ್ನು ತಯಾರಿಸಿಕೊಡಲಾಗುವುದು ಎಂದರು. ಎಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ, ಹಾಗೆ ನಾವು ಪ್ರಯತ್ನಿಸಿದ್ದೇವೆ. ಮಹಿಳೆಯರೆಲ್ಲ ಸ್ವ ಉದ್ಯೋಗವನ್ನೆಲ್ಲ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಈಗ ಈ ಮೋದಿ ಅವರದ್ದು ಆತ್ಮ ಇದು ಯೋಜನೆ ಹೊಂದಿದೆ, ಅದನ್ನು ನಾವು ಈ ಪೊಲೀಸರಿಗೆ ಮಾಸ್ಕ್ ಒದಗಿಸುವಲ್ಲಿ ನಾವು ಅದನ್ನು ಮುಂದುವರಿಸ್ತೇವೆ. ಕೋವಿಡ್ ನಿರ್ವಹಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದ್ದು, ಸೋಂಕಿತರ ಆಸ್ಪತ್ರೆ ದಾಖಲಾತಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ನೀತಿಯನ್ನು ರೂಪಿಸಬೇಕು ಮತ್ತು ಅದನ್ನು ಎಲ್ಲಾ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಪಾಲಿಸಬೇಕು ಎಂದು ತಿಳಿಸಿದೆ. ಇದೇ ವೇಳೆ ಕೊರೋನಾ ಸಂಕಷ್ಟದ ವೇಳೆ ವೈದ್ಯಕೀಯ ಆಕ್ಸಿಜನ್ ಪೂರೈಕೆಯನ್ನು ಖಾತ್ರಿಪಡಿಸಲು ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿದ್ದು, ಇಂದು ಮಧ್ಯರಾತ್ರಿಯೊಳಗೆ ದೆಹಲಿಯಲ್ಲಿನ ಆಕ್ಸಿಜನ್ ಕೊರತೆಯ ಸಮಸ್ಯೆಯನ್ನು ಪರಿಹರಿಸುವಂತೆ ಸೂಚಿಸಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚಿಸಿ ಆಕ್ಸಿಜನ್ ಪೂರೈಕೆಗೆ ವ್ಯವಸ್ಥೆ ರೂಪಿಸಬೇಕು, ಆಪತ್ಕಾಲೀನ ಉಪಯೋಗಕ್ಕಾಗಿ ಆಕ್ಸಿಜನ್ ದಾಸ್ತಾನಿನ ವಿಕೇಂದ್ರೀಕರಣವನ್ನು ಖಾತ್ರಿಪಡಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಶೃಂಗಸಭೆಯಲ್ಲಿ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಲಿದ್ದಾರೆ. 2004ರ ಕಾರ್ಯತಂತ್ರ ಪಾಲುದಾರಿಕೆ ಒಪ್ಪಂದದ ನಂತರ ಭಾರತ ಮತ್ತು ಬ್ರಿಟನ್ ನಡುವಿನ ಸಂಬಂಧ ಇನ್ನಷ್ಟು ಬಲವರ್ಧನೆಗೊಂಡಿದೆ. ಜಾಗತಿಕ ವಿಷಯಗಳಲ್ಲಿ ಸಹಕಾರ ಹಾಗೂ ಹಲವು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸುವ ದೃಷ್ಟಿಯಿಂದ ಉಭಯ ನಾಯಕರ ನಡುವೆ ಅನೇಕ ವಿಚಾರಗಳು ವಿನಿಮಯಗೊಳ್ಳಲಿವೆ.
ಕೋವಿಡ್-19 ಸಾಂಕ್ರಾಮಿಕ ವಿರುದ್ಧ ಜಾಗತಿಕ ಹೋರಾಟದ ಪ್ರಯತ್ನಗಳ ಕುರಿತು ಮೋದಿ ಹಾಗೂ ಜಾನ್ಸನ್ ಅವರು ಚರ್ಚೆ ನಡೆಸಲಿದ್ದಾರೆ. ಈ ಶೃಂಗಸಭೆಯ ಸಂದರ್ಭದಲ್ಲಿ ಮುಂದಿನ ದಶಕದಲ್ಲಿ ಜನರಿಂದ ಜನರ ನಡುವಿನ ಬಾಂಧವ್ಯ, ವ್ಯಾಪಾರ, ರಕ್ಷಣೆ ಮತ್ತು ಭದ್ರತೆ, ಹವಾಮಾನ ಕಾರ್ಯಯೋಜನೆ ಮತ್ತು ಆರೋಗ್ಯ ಈ 5 ಪ್ರಮುಖ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಎರಡೂ ದೇಶಗಳ ನಡುವೆ 2030ರವರೆಗೆ ಸಮಗ್ರ ರೂಪುರೇಷೆಯೊಂದನ್ನು ಪ್ರಕಟಗೊಳ್ಳಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇಂದಿನಿಂದ 4 ದಿನಗಳ ಕಾಲ ಲಂಡನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಲಂಡನ್ನಲ್ಲಿ ನಡೆಯಲಿರುವ G7 ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳ ಸಭೆಯಲ್ಲಿ ಅವರು ಭಾಗವಹಿಸಲಿದ್ದಾರೆ. ಅತಿಥಿ ರಾಷ್ಟ್ರವಾಗಿ ಈ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಮಂತ್ರಣ ನೀಡಲಾಗಿದೆ. G7 ಸದಸ್ಯ ರಾಷ್ಟ್ರಗಳಾದ ಬ್ರಿಟನ್, ಅಮೆರಿಕ, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ ಮತ್ತು ಜಪಾನ್ ದೇಶಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಅನೇಕ ಪ್ರಮುಖ ವಿಚಾರಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಇದೇ ವೇಳೆ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗವನ್ನು ಎದುರಿಸುವ ಕುರಿತಂತೆಯೂ G7 ರಾಷ್ಟ್ರಗಳ ವಿದೇಶಾಂಗ ಸಚಿವರು ಚರ್ಚೆ ನಡೆಸಲಿದ್ದಾರೆ. ಲೋಕಸಭೆ ಮತ್ತು ವಿಧಾನಸಭೆಯ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವು ತಂದುಕೊಟ್ಟ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ ಮತ್ತು ಉತ್ತರಾಖಂಡ್ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ ಜನತೆ ಮತ್ತು ಕಾರ್ಯಕರ್ತರ ಪರಿಶ್ರಮವನ್ನು ಅವರು ಶ್ಲಾಘಿಸಿದ್ದಾರೆ. ಜನತೆ ಪಕ್ಷದ ಮೇಲೆ ವಿಶ್ವಾಸ ಇರಿಸಿ ಉಪಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಆರಿಸಿದ್ದಾರೆ. ಇನ್ನಷ್ಟು ಉತ್ತಮ ಸೇವೆ ನೀಡುವ ಮೂಲಕ ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಲಾಗುವುದು ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ಅತಿ ಕಡಿಮೆ ಸಂಖ್ಯೆಯಿಂದ ಗಣನೀಯ ಸಂಖ್ಯೆಯ ಬಿಜೆಪಿ ಅಭ್ಯರ್ಥಿಗಳನ್ನು ಜಯಶೀಲರನ್ನಾಗಿ ಮಾಡಿದ ಪಶ್ಚಿಮ ಬಂಗಾಳ ಜನತೆಯನ್ನು ಅವರು ಅಭಿನಂದಿಸಿದ್ದಾರೆ. ತಮಿಳುನಾಡು, ಕೇರಳ, ಪುದುಚೇರಿಗಳಲ್ಲಿ ಬಿಜೆಪಿಯ ಮೇಲೆ ವಿಶ್ವಾಸ ಇರಿಸಿ ಜನತೆ ಬೆಂಬಲಿಸಿದ್ದಾರೆ. ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಲು ಶ್ರಮವಹಿಸಿ ಕೆಲಸ ಮಾಡಲಾಗುವುದು ಎಂದು ಅವರು ಸ್ಮರಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಬಹುಮತ ಪಡೆದಿರುವುದಕ್ಕೆ ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಅಲ್ಲದೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಅವರಿಗೂ ಪ್ರಧಾನಿ ಶುಭಾಶಯ ತಿಳಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು, ಕೋವಿಡ್ ಸಂಕಷ್ಟವನ್ನು ತೊಡೆದುಹಾಕಲು ಪ್ರಾದೇಶಿಕ ಪಕ್ಷಗಳೊಂದಿಗೆ ಕೇಂದ್ರ ಎಲ್ಲಾ ರೀತಿಯ ಸಹಕಾರ ನೀಡಲು ಉತ್ಸುಕವಾಗಿದೆ. ಪ್ರಾದೇಶಿಕ ಪಕ್ಷಗಳ ಹಿತಚಿಂತನೆಗೆ ಹೆಚ್ಚಿನ ಶ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಜಗತ್ತಿನಾದ್ಯಂತ ಆಚರಿಸಲಾಗುತ್ತಿದೆ. ಪ್ರತಿ ವರ್ಷ ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತಿದ್ದು, ಸಾರ್ವಜನಿಕ ಒಳಿತಿಗಾಗಿ ಮಾಹಿತಿ ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಸಮುದಾಯದವರಿಗೆ ಶುಭ ಕೋರಿದ್ದಾರೆ. ಮಾಹಿತಿಯ ಯುಗದಲ್ಲಿ ಮಾಧ್ಯಮ ವೃತ್ತಿಪರರು ವಿಶ್ವಾಸಾರ್ಹತೆ ಮತ್ತು ಪರಿಶೋಧಿತ ಅಂಶವನ್ನು ಹೊರತರುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ ಮತ್ತು ತಪ್ಪು ಮಾಹಿತಿಯ ವಿರುದ್ಧ ಸಮಾಜವನ್ನು ಗುರಾಣಿಯಂತೆ ರಕ್ಷಿಸುತ್ತಾರೆ ಎಂದು ತಿಳಿಸಿದ್ದಾರೆ. ಸತ್ಯಾಸತ್ಯತೆ, ವಸ್ತುನಿಷ್ಠ, ನಿಖರತೆ, ನಿಷ್ಪಕ್ಷಪಾತ ಮತ್ತು ನ್ಯಾಯಸಮ್ಮತ ಪತ್ರಿಕೋದ್ಯಮದ ಪ್ರಮುಖ ತತ್ವಗಳಿಗೆ ಯಾವಾಗಲೂ ಬದ್ಧರಾಗಿರುವಂತೆ ಉಪರಾಷ್ಟಪತಿ ಮಾಧ್ಯಮ ವೃತ್ತಿಪರರಿಗೆ ಆಗ್ರಹಿಸಿದ್ದಾರೆ. ಈ ಸಾಂಕ್ರಾಮಿಕ ಸಮಯದಲ್ಲಿ ಜನರಿಗೆ ಮಾಹಿತಿಯನ್ನು ನೀಡುವಲ್ಲಿ ದಣಿವರಿಯದೆ ದುಡಿಯುತ್ತಿರುವ ಎಲ್ಲರನ್ನೂ ಅವರು ಅಭಿನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂದೇಶ ನೀಡಿರುವ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್, ಮುಕ್ತ, ಸ್ವತಂತ್ರ ಮತ್ತು ವೈವಿಧ್ಯಮಯ ಮಾಧ್ಯಮವನ್ನು ಬೆಂಬಲಿಸಲು ಎಲ್ಲಾ ಸರ್ಕಾರಗಳು ಮುಂದಾಗಬೇಕು ಎಂದು ಕರೆ ನೀಡಿದ್ದಾರೆ. ಅನೇಕ ದೇಶಗಳಲ್ಲಿ ಪತ್ರಕರ್ತರು ಮತ್ತು ಮಾಧ್ಯಮದವರು ತಮ್ಮ ಕರ್ತವ್ಯ ನಿರ್ವಹಿಸಿದ್ದಕ್ಕಾಗಿ ಸೆನ್ಸಾರ್ ನಿಂದನೆ, ಕಿರುಕುಳ, ಬಂಧನಕ್ಕೆ ಒಳಗಾಗುತ್ತಿದ್ದಾರೆ ಮತ್ತು ಕೆಲವರು ಸಾವಿಗೀಡಾಗಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಹ ನಾಡಿನ ಎಲ್ಲಾ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರಿಗೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಶುಭಾಶಯ ಕೋರಿದ್ದಾರೆ. ವಿಶ್ವಾಸಾರ್ಹತೆ ಮತ್ತು ವಸ್ತುನಿಷ್ಠ ಮಾಹಿತಿಯನ್ನು ಜನರಿಗೆ ಒದಗಿಸುವ ಮಾಧ್ಯಮಗಳ ಸ್ವತಂತ್ರ ಕಾರ್ಯನಿರ್ವಹಣೆ ಪ್ರಜಾಪ್ರಭುತ್ವಕ್ಕೆ ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ಮಾಧ್ಯಮಗಳ ಬದ್ಧತೆ, ಕಾಳಜಿ ಅಭಿನಂದನೀಯ ಎಂದು ಟ್ವೀಟ್ ಮಾಡಿದ್ದಾರೆ. ದೇಶದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಂದು ಮತ್ತಷ್ಟು ಹೆಚ್ಚಾಗಿದೆ.
ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ ಸುಮಾರು 3,68,147 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 1,99,25,604ಕ್ಕೆ ಏರಿಕೆಯಾಗಿದೆ. ಒಟ್ಟಾರೆ 1,62,93,003 ಮಂದಿ ಗುಣಮುಖರಾಗಿದ್ದಾರೆ. ಚೇತರಿಕೆಯ ಪ್ರಮಾಣ ಶೇಕಡಾ 81.77ಕ್ಕೆ ಕುಸಿದಿದೆ. ಒಟ್ಟು 34,13,642 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ ಶೇಕಡಾ 17.13ರಷ್ಟಿದೆ. ಈವರೆಗೆ 2,18,959 ಮಂದಿ ಮೃತಪಟ್ಟಿದ್ದು, ಶೇಕಡಾ 1.10ರಷ್ಟಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಇದುವರೆಗೆ 15 ಕೋಟಿಗೂ ಅಧಿಕ ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಕಳೆದ ಜನವರಿ 16ರಿಂದ ಆರಂಭಗೊಂಡ ಲಸಿಕಾ ಅಭಿಯಾನದ ನಂತರ ಇದುವರೆಗೆ 15 ಕೋಟಿ 71 ಲಕ್ಷಕ್ಕೂ ಅಧಿಕ ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 18,26,000ಕ್ಕೂ ಅಧಿಕ ಮಂದಿಗೆ ಚುಚ್ಚುಮದ್ದು ನೀಡಲಾಗಿದೆ. ಇದೇ ಮೇ 1ರಿಂದ 3ನೇ ಹಂತದ ಲಸಿಕಾ ಅಭಿಯಾನ ಸಹ ಆರಂಭಗೊಂಡಿದ್ದು, ಈ ಹಂತದಲ್ಲಿ 18ರಿಂದ 44 ವರ್ಷದೊಳಗಿನವರಿಗೆ ಲಸಿಕೆ ನೀಡಲಾಗುತ್ತಿದೆ. ಈಗಾಗಲೇ 11 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂತೆ 86,023 ಮಂದಿಗೆ ಈ ಹಂತದಲ್ಲಿ ಲಸಿಕೆ ನೀಡಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಇದುವರೆಗೆ ದೇಶದಲ್ಲಿ 29 ಕೋಟಿ 16,47,037 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 15,04,698 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ರಾಮನಗರ ಜಿಲ್ಲೆಗೆ ತೆಂಗಿನ ಬೆಳೆಯನ್ನು ಆಯ್ಕೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ತೆಂಗು ಬೆಳೆಗಾರರಿಗೆ ಯೋಜನೆ ವರದಾನವಾಗಿದ್ದು, ಲಾಭದಾಯಕ ತೆಂಗು ಕೃಷಿಗೆ ಉತ್ತೇಜನ ದೊರೆತಂತಾಗಿದೆ. ಹಲವು ರೈತರು ತೆಂಗು ಬೆಳೆಯನ್ನು ಆದ್ಯತೆಯ ಮೇಲೆ ಬೆಳೆಯುತ್ತಿದ್ದು, ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಈ ಕುರಿತು ಒಂದು ವರದಿ. ರಾಮನಗರ ಜಿಲ್ಲೆಯಲ್ಲಿ 100 ಎಕರೆ ಜಮೀನಿನಲ್ಲಿ 28,000ಕ್ಕೂ ಹೆಚ್ಚು ರೈತರು ತೆಂಗು ಬೆಳೆ ಬೆಳೆಯುತ್ತಾರೆ. ಆದರೆ ತೆಂಗಿಗೆ ಉತ್ತಮ ಮಾರುಕಟ್ಟೆ ಇಲ್ಲದ ಕಾರಣ ರೈತರು ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾಗಿತ್ತು. ಅಲ್ಲದೆ ತೆಂಗಿನಿಂದ ಉಪ ಉತ್ಪನ್ನಗಳ ತಯಾರಿ, ಮಾರಾಟವೂ ಇರಲಿಲ್ಲ. ಆದರೆ ಇದೀಗ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಜಿಲ್ಲೆಯ ತೆಂಗಿನ ಬೆಳೆಗೆ ಪ್ರೋತ್ಸಾಹ ನೀಡುತ್ತಿರುವುದು ರೈತರಲ್ಲಿ ಹೊಸ ನಿರೀಕ್ಷೆ ಹುಟ್ಟಿಸಿದೆ. ರೈತರು ತೆಂಗು ಬೆಳೆ ಬೆಳೆಯಲು ತೋಟಗಾರಿಕಾ ಇಲಾಖೆ ಕಾರ್ಯಾಗಾರದ ಮೂಲಕ ಪ್ರೋತ್ಸಾಹ ನೀಡುತ್ತಿದೆ. ಅತಿ ಹೆಚ್ಚು ಎಕರೆಗಳಲ್ಲಿ ತೆಂಗು ಇಲ್ಲದ ಸಣ್ಣ, ಅತಿ ಸಣ್ಣ ತೆಂಗು ಬೆಳೆಗಾರರು ಈಗ ತೆಂಗು ಹಾಗೂ ಅದರಿಂದ ಉತ್ಪತ್ತಿಯಾಗುವ ನಿರುಪಯುಕ್ತ ವಸ್ತುವನ್ನು ಸಂಗ್ರಹಿಸಿ ಅದನ್ನು ಉಪ ಉತ್ಪನ್ನ ತಯಾರಿಗೆ ಪ್ರಾಮುಖ್ಯತೆ ನೀಡುತ್ತಿದ್ದು, ತೆಂಗಿಗೆ ಪ್ರಾಮುಖ್ಯತೆ ದೊರೆತಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಸುರೇಶ್. ಹೆಚ್ಚು ತೆಂಗು ಬೆಳೆ ಉತ್ಪಾದನೆ ಇದ್ದರೂ ಉತ್ತಮ ಮಾರುಕಟ್ಟೆ, ರೈತರಿಗೆ ಪ್ರೋತ್ಸಾಹ ಇರಲಿಲ್ಲ. ಕೇಂದ್ರ ಸರ್ಕಾರದ ಈ ಯೋಜನೆ ರೈತರಲ್ಲಿ ಸಂತಸ ತಂದಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಒಂದು ಜಿಲ್ಲೆ ಒಂದು ಉತ್ಪನ್ನ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಅಡಿನಲ್ಲಿ ರಾಮನಗರ ಜಿಲ್ಲೆಯಿಂದ ತೆಂಗನ್ನು ಆಯ್ಕೆ ಮಾಡ್ಕೊಂತಕ್ಕಂಥದ್ದು ಒಂದು ಅತ್ಯುತ್ತಮವಾದ ಆಯ್ಕೆ. ಯಾಕಂದ್ರೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ತೆಂಗು ಒಂದು ಪ್ರಮುಖ ಬೆಳೆ, ವಾಣಿಜ್ಯ ಬೆಳೆಯಾಗಿ ಗುರುತಿಸಿಕೊಂಡಿದೆ. ಅಂತ ಒಂದು ತೆಂಗನ್ನ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಾವು ಪ್ರಕರಣ, ಆಮ್ಲಜನಕ ಕೊರತೆಯಿಂದ ಸಾವು ಸಂಭವಿಸಿಲ್ಲ, ಜಿಲ್ಲಾಡಳಿತ ಸ್ಪಷ್ಟನೆ. ಚಾಮರಾಜನಗರದಲ್ಲಿ ಸೋಂಕಿತರ ಸಾವು ಪ್ರಕರಣ ಬೆನ್ನಲ್ಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದ ಪರಿಸ್ಥಿತಿ ಪರಾಮರ್ಶೆ, ನಾಳೆ ತುರ್ತು ಸಚಿವ ಸಂಪುಟ ಸಭೆ. ಸೋಂಕಿತರ ಆಸ್ಪತ್ರೆ ದಾಖಲಾತಿ ಸಂಬಂಧಿಸಿದಂತೆ ರಾಷ್ಟ್ರೀಯ ನೀತಿ ರೂಪಿಸಲು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ. ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ಸತ್ಯಾಸತ್ಯತೆ, ವಸ್ತುನಿಷ್ಠ, ನ್ಯಾಯಸಮ್ಮತ ಪತ್ರಿಕೋದ್ಯಮ ತತ್ವಗಳಿಗೆ ಬದ್ಧರಾಗಿರಲು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಕರೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು
ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 18 ವರ್ಷಕ್ಕೂ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.